ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಬ್ಬರಿ ಮಿಠಾಯಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬಹುದು. ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಬಾಯಲ್ಲಿಟ್ಟರೆ ಕರಗಬೇಕು ಆ ರೀತಿಯಾಗಿ ಬಂದಿತ್ತು. ಈ ರೀತಿ ಕೊಬ್ಬರಿ ಮಿಠಾಯಿ ರೆಸಿಪಿಯನ್ನು ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಕಾಯಿ ಉಪಯೋಗಿಸ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡ್ತಾ ಇಲ್ಲ, ಕೊಬ್ಬರಿಯನ್ನೇ ತೊಗೊಂಡು ಕೊಬ್ಬರಿ ಮಿಠಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಬಾಯಲ್ಲಿಟ್ಟರೆ ಕರಗ್ತಾ ಇತ್ತು. ಆ ರೀತಿಯಾದಂತಹ ಒಂದು ಕೊಬ್ಬರಿ ಮಿಠಾಯಿ ರೆಸಿಪಿ ಹೇಗೆ ಮಾಡೋದು ನೋಡೋಣ. ನೋಡಿ, ಕೊಬ್ಬರಿದು ಮೇಲ್ಭಾಗ ಏನಿದೆ ಕಪ್ಪು ಪದರ ಅದನ್ನು ತೆಗೆದು ತೊಗೊಂಡಿದ್ದೀನಿ. ಈಗ ಬಿಳಿ ಭಾಗವನ್ನು ನಾನು ಮಿಕ್ಸಿಯಲ್ಲಿ ಈ ರೀತಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿ ತೊಗೊಳ್ಳೋದ್ರಿಂದ ಬಾಯಲ್ಲಿಟ್ಟರೆ ಕರಗಬೇಕು ಕೊಬ್ಬರಿ ಮಿಠಾಯಿ, ಆ ರೀತಿಯಾಗಿ ಬರುತ್ತೆ. ನಾವು ತುರಿದು ತೊಗೊಂಡ್ರೆ ಬಾಯಿಗೆ ಸ್ವಲ್ಪ ಸಿಗುತ್ತೆ ತಿನ್ನುವಾಗ. ನೋಡಿ, ಈ ರೀತಿಯಾಗಿ ಮಾಡಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಬಿಳಿ ಭಾಗವನ್ನು. ನೋಡಿ, ಈಗ ಗ್ಯಾಸ್ ಮೇಲೆ ಈ ರೀತಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು 2 ಕಪ್ಪಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಕೊಬ್ಬರಿಯನ್ನು. ನೋಡಿ, ತಳ ಹಿಡಿಲಿಕ್ಕೆ ಬಿಡಬಾರ್ದು ಅಥವಾ ಕಲರ್ ಚೇಂಜ್ ಆಗೋಕ್ಕೆ ಬಿಡಬಾರ್ದು. 1 ನಿಮಿಷಗಳ ಕಾಲ ಕೈ ಬಿಡದಲೇ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಈ ರೀತಿ ಹುರಿತಾನೇ ಇರಿ. ನಾವು ಒಂದು 30 ಸೆಕೆಂಡು ಇದನ್ನು ಫ್ರೈ ಮಾಡಿದ ನಂತರನೇ ನಮಗೆ ಗೊತ್ತಾಗುತ್ತೆ, ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದಕ್ಕೆ ಅದೇ ಬಟ್ಟಲಲ್ಲಿ ನಾನು 1 ಬಟ್ಲಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು ಕಾಯಿಸಿ ಆರಿಸ್ಕೊಂಡಿರುವಂತಹ ಹಾಲು. 2 ಕಪ್ ಕೊಬ್ಬರಿಗೆ ಇಲ್ಲಿ 1 ಕಪ್ಪಷ್ಟು ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕರೆಕ್ಟಾದಂತಹ ಮೆಷರ್ಮೆಂಟಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. 2 ಕಪ್ ಕೊಬ್ಬರಿಗೆ 1 ಕಪ್ಪಷ್ಟು ಕಾಯಿಸಿ ಆರಿಸ್ಕೊಂಡಿರುವಂತಹ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು. ನೋಡಿ, ಕೊಬ್ಬರಿ ಈ ರೀತಿಯಲ್ಲಿ ನಾವು ಗ್ರೈಂಡ್ ಮಾಡಿ ತಗೊಂಡಿದ್ರೆ ಈಗ ನಾವು ಬಾಯಲ್ಲಿ ಇಟ್ಟರೆ ಕರಗುವಂತಹ ಒಂದು ಕೊಬ್ಬರಿ ಮಿಠಾಯಿಯನ್ನು ಮಾಡ್ಕೊಳ್ಬಹುದು. ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಇನ್ನು ಸ್ವಲ್ಪ ಸಕ್ಕರೆಯನ್ನು ಉಪಯೋಗಿಸ್ಕೊಳ್ಬಹುದು. ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರು ಸಕ್ಕರೆಯನ್ನು ಬೇಕಾದರೆ 1.5 ಕಪ್ ತನಕನೂ ಉಪಯೋಗಿಸ್ಕೊಳ್ಬಹುದು. ನಾನಿಲ್ಲಿ ಮತ್ತೆ 1/4 ಕಪ್ಪಷ್ಟು ಉಪಯೋಗಿಸಿದ್ದೀನಿ. ಅಲ್ಲಿಗೆ 1 ಕಪ್ಪಷ್ಟು ಸಕ್ಕರೆನ ಉಪಯೋಗಿಸ್ಕೊಂಡಿದ್ದೀನಿ ನಾನು ಟೋಟಲಾಗಿ. ನೋಡಿ, ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಆಗಿರುವಂತಹ ಒಂದು ಕೊಬ್ಬರಿ ಮಿಠಾಯಿ ನೋಡಿ ರೆಡಿ ಆಗ್ತಿದೆ. ಈಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಲೋ ಫ್ಲೇಮಲ್ಲಿನೇ ಗ್ಯಾಸನ್ನು ಇಟ್ಕೊಂಡು ನಾವು ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಬರಬೇಕಾಗತ್ತೆ. ಯಾವುದೇ ಸ್ವೀಟ್ ರೆಸಿಪಿಯನ್ನು ಸಹ ಮಾಡ್ಕೊಳ್ಳುವಾಗ ನಾವು ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಸ್ವೀಟು ಸಹ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಟೆಕ್ಸ್ಚರ್ ಅನ್ನೋವಂಥದ್ದು. ನೋಡಿ, ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಒಂದು 2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ತುಪ್ಪನ ಪದೇ ಪದೇ ಹಾಕ್ಕೊಳ್ಬೇಡಿ, ಯಾಕಂದರೆ ಇದು ಕೊಬ್ಬರಿ ಮಿಠಾಯಿ ಆಗಿರೋದ್ರಿಂದ ನಾವು ಹಾಕ್ಕೊಂಡಿರೋ ಕೊಬ್ಬರಿಯಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುತ್ತೆ. ನಾವು ತುಪ್ಪನ ತುಂಬ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ನಾನು 2 ಚಮಚ ತುಪ್ಪನ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳುವಾಗ ನಮಗೆ ಸ್ಮೆಲ್ಲು ಸಹ ಘಮ ಘಮ ಅಂತ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ತುಪ್ಪದ ಸ್ಮೆಲ್ಲು. ಹಾಗೆ ಅದ್ರ ಜೊತೆಗೆ ನಾವು ಮಾಡ್ತಿರೋ ಅಂಥದ್ದು ಕೊಬ್ಬರಿಯಲ್ಲಿ ಆಗಿರೋದ್ರಿಂದ ಸ್ವೀಟನ್ನು ಕೊಬ್ಬರಿ ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು, ತಳ ಹಿಡಿಲಿಕ್ಕೆ ಬಿಡಬಾರ್ದು, ಆ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ನಾವು ಒಂದು 12ರಿಂದ 15 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾನೇ ಇರಬೇಕು. ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಕೈನ ಬಿಡಬಾರ್ದು. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಕೊಬ್ಬರಿ ಮಿಠಾಯಿ ತುಂಬಾ ಸರಿಯಾದಂತಹ ಒಂದು ಟೆಕ್ಸ್ಚರಲ್ಲಿ ಬರುತ್ತೆ. ನೋಡಿ, ಇದೀಗ ಆಗಿದೆ. ಇದನ್ನು ನಾವು ಈ ರೀತಿ ಒಂದು ಮೌಲ್ಡಿಗೆ ಹಾಕ್ಕೊಳ್ಬಹುದು ಅಥವಾ ತುಪ್ಪ ಎಣ್ಣೆ ಸವರ್ಕೊಂಡು ಒಂದು ತಟ್ಟೆಗಾದರೂ ಹಾಕ್ಕೊಳ್ಳಿ. ಈ ರೀತಿ ನಾನು ಮಾಡ್ಕೊಂಡಿರೋಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಮುದ್ದೆ ಟೈಪಲ್ಲಿ ಇದು ಬರುತ್ತೆ. ಇದನ್ನೀಗ ನಾವು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋಂತಹ ಮೌಲ್ಡು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಇದರಲ್ಲಿ ಅರ್ಧದಷ್ಟು ಭಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆ ಇದ್ದರೆ ತಟ್ಟೆಯಲ್ಲೂ ಸಹ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಈ ರೀತಿ ಹಾಕ್ಕೊಂಡು ಪೀಸಸ್ ಆಗಿ ನಾವು ಕಟ್ ಮಾಡ್ಕೊಳ್ಬಹುದು. ಈ ರೀತಿ ಸೆಟ್ ಮಾಡ್ಕೊಂಡಾದ ನಂತರ ನಾನು ಇದನ್ನು ಕೂಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಒಂದು 2 ಗಂಟೆಗಳ ಕಾಲ. ಫ್ರಿಜ್ಜಲ್ಲಾದರೆ 1 ಗಂಟೆ ಫ್ರಿಜ್ಜಲ್ಲಿಟ್ಟು ನಂತರ ಇದನ್ನು ನಾವು ಕಟ್ ಮಾಡಿ ತಿನ್ನಬಹುದು. ನೋಡಿ, ಈ ರೀತಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನೊಂದು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ಈಗ. ನೋಡಿ, ಈಗ ಇದನ್ನು ನಾವು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬಹುದು. ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಈ ರೀತಿ ಗಟ್ಟಿಯಾದ ನಂತರ ಇದನ್ನು ನಾವು ಕಟ್ ಮಾಡಿಕೊಂಡು ತಿನ್ನಬಹುದು.
ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಬೇಕ್ರಿ ಸ್ವೀಟ್ಸ್ಗೂ ಸಹ ಇದು ಕಡಿಮೆ ಇಲ್ಲ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ಪ್ಯೂರ್ ಕೊಬ್ಬರಿಯಲ್ಲೇ ನಾನು ಇದನ್ನು ಮಾಡಿರುವಂಥದ್ದು, ತೆಂಗಿನಕಾಯಿ ಎಲ್ಲ ಇದು ಕೊಬ್ಬರಿನೇ ಆಗಿರೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ ನೋಡಿ. ಪೀಸಸ್ಸು ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ. ಮನೆಯಲ್ಲಿ ಈ ರೀತಿ ಮಾಡಿದರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಯಾರೆಲ್ಲ ಮನೆಯಲ್ಲಿ ಸ್ವೀಟ್ ಇಷ್ಟಪಡ್ತೀರಾ ಖಂಡಿತ ಇದನ್ನೊಂದ್ಸರಿ ನೀವು ಟ್ರೈ ಮಾಡಿ. ಬೇಕಾದರೆ ಇನ್ನೂ ನಾವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬಹುದು. ತುಂಬ ಈಸಿಯಾಗಿ ಮಾಡುವಂತಹ ಸ್ವೀಟ್ ರೆಸಿಪಿ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಮಾಡ್ಕೊಳ್ಳೋವಂಥದ್ದು, ಬಾಯಲ್ಲಿಟ್ಟರೆ ಕರಗಿ ಹೋಗಬೇಕು ಆ ರೀತಿಯಾಗಿರುವಂತಹ ಒಂದು ರೆಸಿಪಿ. ಖಂಡಿತ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.